ಬಿಗ್ ಫೈನಲ್ಲಿ ಟಾಪ್ 4ನೇ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಸೈಬರ್ ವಂಚಕರ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಎಷ್ಟೇ ಅರಿವು ಮೂಡಿಸಿದ್ರು ಕೂಡ ಡಿಜಿಟಲ್ ಅರೆಸ್ಟ್ ಅಂತಹ ಪ್ರಕರಣಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇದೆ. ಬೆಳಗಾವಿಯಲ್ಲಿ ಅದೇ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ವೃದ್ಧ ಉದ್ಯಮಿಗೆ ಡಿಜಿಟಲ್ ಅರೆಸ್ಟ್ ನ ಶಾಕ್ ಎದುರಾಗಿದೆ. ಸೈಬರ್ ಕಿರಾತಕರಿಂದ ಹಂತ ಹಂತವಾಗಿ 15 ಕೋಟಿ ಲೂಟಿ ಹೊಡೆಯಲಾಗಿದೆ. ಮನಿ ಲ್ಯಾಂಡ್ರಿಂಗ್ ಮಾಡಿದ್ದೀರಿ ಅಂತ ವೃದ್ಧ ಉದ್ಯಮಿಗೆ ಬೆದರಿಕೆ ಹಾಕಿದ್ದಾರೆ. ಖಾತೆ ಫ್ರೀಸ್ ಆಗುವ ಭಯ ಹುಟ್ಟಿಸಿ ತಮ್ಮ ಕೈ ಚಳಕ ತೋರಿಸಿದ್ದಾರೆ ಖದೀಮರು. ತನಿಖೆ ಮುಗಿದ ಮೇಲೆ ಹಣ ವಾಪಸ್ ಕೊಡ್ತೀವಿ ಅಂತೇಳಿ ಅವರನ್ನ ನಂಬಿಸಿದ್ದಾರೆ. ಮಾರ್ಚ್ 18ರಂದು ಡಿಜಿಟಲ್ ಅರೆಸ್ಟ್ಗೆ ಉದ್ಯಮಿಯೊಬ್ಬರು ಒಳಗಾಗಿದ್ದಾರೆ. ಬೆಳಗಾವಿ ನಗರ ಸಿಎನ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ವೃದ್ಧ ಉದ್ಯಮಿ 15 ಕೋಟಿಯಲ್ಲಿ 90 ಲಕ್ಷ ರೂಪಾಯಿಯನ್ನ ಸೇವ್ ಮಾಡಿದ್ದಾರೆ. ಬೆಳಗಾವಿ ಪೊಲೀಸರು ಅವ್ರ ಗಮನಕ್ಕೆ ತಂದಿದ್ದಕ್ಕೆ ಡಿಜಿಟಲ್ ಅರೆಸ್ಟ್ ಬೆದರಿಕೆಗೆ ಹೆದರಬೇಡಿ ಅಂತ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಅದೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತ ಅರಿವು, ಯಾಕಂತಂದ್ರೆ ಆ ತರದ ಒಂದು ಕಾನ್ಸೆಪ್ಟ್ ನಮ್ಮ ಕಾನೂನಲ್ಲಿ ಇಲ್ಲವೇ ಇಲ್ಲ. ಡಿಜಿಟಲ್ ಅರೆಸ್ಟ್ ಮಾಡೋದು ಅಥವಾ ವಿಡಿಯೋ ಕಾಲ್ ಮಾಡಿ ಹೆದರಿಸೋದು, ನಿಮ್ಮ ಅಕೌಂಟ್ಗಳ ಡೀಟೇಲ್ಸ್ ಕೇಳೋದು, OTP ಕೇಳೋದು ಅಥವಾ ನಮಗೆ ಹಣ ಕಳಿಸಿ ಅಂತ ಕೇಳೋದು, ಈ ಥರದ್ದು ಯಾವುದೇ ರೀತಿಯಾದಂತಹ ಒಂದು ಡಿಜಿಟಲ್ ಅರೆಸ್ಟ್ ಅನ್ನುವಂಥ ಕಾನ್ಸೆಪ್ಟ್ ಇಲ್ಲವೇ ಇಲ್ಲ. ಬಟ್ ಆದರೂ ಕೂಡ ದಿನದಿಂದ ದಿನಕ್ಕೆ ಬಹಳ ಸ್ಮಾರ್ಟ್ ಆಗಿ ಕಿರಾತಕರು ಒಂದೊಂದು ಪ್ಲಾನ್ಗಳನ್ನ ಮಾಡಿಕೊಂಡು ಹಣ ಲೂಟಿ ಮಾಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇನ್ನು ಡಿಜಿಟಲ್ ಅರೆಸ್ಟ್ ಬೆದರಿಕೆಗೆ ಹೆದರಬೇಡಿ ಅಂತೇಳಿ ಪೊಲೀಸ್ ಕಮಿಷನರ್ ಕೂಡ ಹೇಳಿದ್ದಾರೆ. ಖಾತೆ ಫ್ರೀಸ್ ಆಗತ್ತೆ ಅನ್ನುವಂಥ ಭಯವನ್ನ ಹುಟ್ಟಿಸಿ ಮನಿ ಲ್ಯಾಂಡ್ರಿಂಗ್ ಮಾಡ್ತಾ ಇದ್ದೀರಿ. ಅವ್ರು ಮೊದಲಿಗೆ ವಿಡಿಯೋ ಕಾಲ್, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಫೋಟೋ, ಅವರ ಹೆಸರು, ಫೇಕ್ ಐಡಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ಡಿಜಿಟಲ್ ಅರೆಸ್ಟು ಅಥವಾ ಹಣ ಹಾಕಿಸ್ಕೊಳ್ಳುವಂಥ ಕೆಲಸ ಅಗೇನ್ ಅದೇ ಥರದೊಂದು ಘಟನೆ ಬೆಳಗಾವಿಯಲ್ಲಿ ಕೂಡ ನಡೆದಿದೆ. 18 ಮಾರ್ಚ್ 2026ರಂದು ಬೆಳಗಾವಿ ನಗರದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ದು FIR ದಾಖಲು ಮಾಡಲಾಗಿದೆ. ಒಂದು ಸೀನಿಯರ್ ಸಿಟಿಸನ್, ಬೆಳಗಾವಿ ನಗರದ ಒಂದು ಸೀನಿಯರ್ ಸಿಟಿಸನ್ ಅವರಿಗೆ ವಿಡಿಯೋ ಕಾಲ್ ಮಾಡಿ ನಿಮ್ಮದು ಬ್ಯಾಂಕ್ ಅಕೌಂಟ್ದು ಯಾವುದು ಮನಿ ಲಾಂಡ್ರಿಂಗ್ ಕೇಸ್ ಜೊತೆಗೆ ಸಂಬಂಧ ಇದೆ, ನೀವು ದುಡ್ದು ಫ್ರಾಡ್ ಮಾಡಿದ್ದೀರಿ ಅಂತ ನಾವು ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರಿಂದ 15 ಕೋಟಿ ರೂಪಾಯಿ ವಂಚಕರು ಅವರಿಂದ ತಗೊಂಡಿದ್ದಾರೆ. ಈಗ ನಮ್ಮ ಹತ್ರ ಬಂದ ಮೇಲೆ 1930ಗೆ ನಾವು ಕಂಪ್ಲೇಂಟ್ ಮಾಡಿಕೊಂಡು ಸುಮಾರು 90 ಲ್ಯಾಕ್ಸ್ದು ದುಡ್ಡು ನಾವು ಫ್ರೀಸ್ ಮಾಡಿದ್ದೀವಿ. ಅದು ರಿಟರ್ನ್ ಮಾಡೋಕ್ಕೆ ನಾವು ಪ್ರಕ್ರಿಯೆ ಶುರು ಮಾಡ್ತೀವಿ. ನಮ್ಮ ಎಲ್ಲ ಬೆಳಗಾವಿ ನಗರದ ಸಾರ್ವಜನಿಕರಿಗೆ, ಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಅವರಿಗೆ ನಂದು ಕೋರಿಕೆ ಇದೆ, ದಯವಿಟ್ಟು ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ ಕಾನೂನಿ ಪ್ರಾವಿಧಾನ ಇಲ್ಲ. ನಿಮಗೆ ಈ ಥರ ಯಾರು ಫೋನ್ ಮಾಡಿದರೆ ಸಿಂಪ್ಲೆಸ್ಟ್ ಏನಿದೆ ಅಂದರೆ ಆ ಫೋನ್ ಕಾಲ್ ಕಟ್ ಮಾಡಿ ಅಷ್ಟೇ. ಅವನು ಬೆದರಿಕೆ ಹಾಕ್ತಾನೆ, ನಿಮ್ಮ ಮನೆಯಲ್ಲಿ ಬಂದುಬಿಡ್ತೀವಿ, ನಿಮ್ಮೆಲ್ಲ ನೆಂಟರಿಗೆ ಹೇಳ್ತೀವಿ. ಅವರು ನಿಮ್ಮ ಸೈಕಾಲಜಿ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಈ ಥರ ನಿಮಗೆ ಯಾರು ಕರೆ ಮಾಡಿದರೆ ನೀವು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ 24 ಗಂಟೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೋಗಾರ್, ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಾಜೇಶ್, ಡಿಜಿಟಲ್ ಅರೆಸ್ಟ್ ಅನ್ನುವಂಥ ಕಾನ್ಸೆಪ್ಟ್ ಇಲ್ಲ ಅಂತೇಳಿ ಎಷ್ಟೇ ಅರಿವು ಮೂಡಿಸಿದ್ರು ಕೂಡ ಈ ಥರದ ಘಟನೆಗಳು ನಡೀತಾ ಇದೆ. ಹೇಗೆ ಇವರು ಟ್ರ್ಯಾಪ್ ಮಾಡಿದ್ರು, ಏನ್ ಡೀಟೇಲ್ ಸಿಕ್ಕಿದೆ? ಎಸ್ ಪ್ರಭುದೇ, ಅಂತಂದ್ರೆ ಈ ಹಿಂಗೇನು ಕೂಡ ಸಾಕಷ್ಟು ಬ್ಯಾನರ್ ಗಳನ್ನ ಹಾಕಿ ಸಾಕಷ್ಟು ಪ್ರಚಾರವನ್ನು ಕೂಡ ಬೆಳಗಾವಿ ನಗರಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಕೂಡ ಪೊಲೀಸರು ಏನು ಡಿಜಿಟಲ್ ಅರೆಸ್ಟ್ ಆಗುವ ಏನು ಇದೈತೆ ಅದ್ರ ವಿರುದ್ಧ ಸಾಕಷ್ಟು ಮನವಿಯನ್ನು ಕೂಡ ಮತ್ತು ಅವೇರ್ನೆಸ್ ಮೂಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಈಗ ವಿರುದ್ಧ ಏನು ಉದ್ಯಮಿ ಇದ್ದಾರೆ ಇವರಿಗೆ ಫೋನ್ ಮೂಲಕ ಏನು ಡಿಜಿಟಲ್ ಅರೆಸ್ಟ್ ಅನ್ನ ಮಾಡಿ ಅವರಿಂದ 15 ಕೋಟಿ ಹಣವನ್ನ ಏನು ಲಪಟಾಯಿಸಿರತಕ್ಕಂಥದ್ದು ಪ್ರಕರಣ ಬೆಳಕಿಗೆ ಬಂದಿದೆ. ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ ಅಂತಂದ್ರೆ, ಇವರು ಏನಂತಂದ್ರೆ ಇವರಿಗೆ ಕಾಲನ್ನ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಹಣವನ್ನ ಮನಿ ಲಾಂಡ್ರಿಗೆ ಯೂಸ್ ಮಾಡ್ತಾ ಇದ್ರೆ, ಹಾಗಾಗಿ ನೀವು ಆ ಹಣವನ್ನ ನೀವು ಬೇರೆ ಒಂದು ಖಾತೆಗೆ ವರ್ಗಾವಣೆ ಮಾಡಿ, ಇಲ್ಲದಿದ್ರೆ ನಿಮಗೆ ತುಂಬಾ ಸಂಕಷ್ಟ ಆಗುತ್ತೆ, ನಿಮ್ಮನ್ನ ನಾವು ಅರೆಸ್ಟ್ ಮಾಡ್ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಕಾಲನ್ನ
ಮಾಡಿರ್ತಾರೆ. ನಂತರ ಆ ಉದ್ಯಮಿ ಏನು ಅಂತ ಹೆದರ್ಕೊಂಡು ಅವರು ಹೇಳಿದಂತ ಕೆಲವು ಅಕೌಂಟ್ಗಳಿಗೆ ಅಂದ್ರೆ ಹಂತ ಹಂತವಾಗಿ ಸುಮಾರು 15 ಕೋಟಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ನಂತರ ಒಳ್ಳೆ ನಿಮ್ಗೆ ಬೇರೆ ಖಾತೆಯಿಂದ ಇದೆಲ್ಲ ಕೇಸ್ಗಳನ್ನ ಮುಗಿದು ನಿಮಗೆ ತನಿಖೆಯನ್ನು ಮುಗಿದ ನಂತರ ನಿಮ್ಮ ಅಕೌಂಟಿಗೆ ವಾಪಸ್ ನಾವು ಹಾಕ್ತೀವಿ ಅನ್ನೋ ಭರವಸೆಯನ್ನು ನೀಡಿರ್ತಾರೆ. ಈ ಭರವಸೆ ಆಧಾರದ ಮೇಲೆನೆ ಏನು ವೃದ್ಧ ಉದ್ಯಮಿ ಏನಂತಂದ್ರೆ ಹಣವನ್ನ ಹಾಕಿರ್ತಾರೆ. ನಂತರ ಯಾವಾಗ ಏನು ಅವು ವಾಪಸ್ಸು ಹಣವನ್ನು ಬರ್ದೇ ಇಂತ ಸಂದರ್ಭದಲ್ಲಿ ಅನುಮಾನಗೊಂಡು ಸದ್ಯ ಹೋಗಿ ಏನು ಸೈಬರ್ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡ್ತಾರೆ. ನಂತರ ಈ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಸದ್ಯ ಈಗ ಏನು ಯಾವ ಅಕೌಂಟ್ಗಳಿಗೆ ಏನ್ ಟ್ರಾನ್ಸ್ಫರ್ ಮಾಡ್ತಾರೆ ಆ ಅಕೌಂಟ್ಗಳಿಗೆಲ್ಲ ಏನು ಅಕೌಂಟ್ಗಳನ್ನ ಫ್ರೀಸ್ ಮಾಡಿರ್ತಕ್ಕಂಥ ಸದ್ಯ 90 ಲಕ್ಷದ ಹಣವನ್ನ ಈ ಸದ್ಯ ಫ್ರೀಸ್ ಮಾಡಿದ್ದಾರೆ. ಸದ್ಯ ಅದನ್ನ ರಿಕವರಿ ಮಾಡ್ಲಿಕ್ಕೂ ಕೂಡ ಪೊಲೀಸ್ ಕಮಿಷನರ್ ಒಂದು ಭರವಸೆ ನೀಡಿದ್ದಾರೆ. ಅಲ್ಲದೆ ಈಗ ಏನು ಈ ವಂಚಕರಿದ್ದಾರೆ ಇವರ ಜಾಲಕ್ಕೆ ಈಗ ಸದ್ಯ ಒಂದು ಟೀಮ್ ಅನ್ನ ಫಾರ್ಮ್ ಮಾಡಿ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೂ ಕೂಡ ಒಂದು ಜಾಲವನ್ನ ಬೀಸಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಭುದೇವ್. ಓಕೆ, ಥ್ಯಾಂಕ್ ಯು ರಾಜೇಶ್.